ಸೀನಾ, ಈ ಕಾಲು ಪಾಲು ನೈಯಲ್ವೇನ್ಲ ಮೊದ್ಲಿನಂಗಿದ್ಯೇನು? ಹಾ ಹೂ ಕಣಮ್ಮ, ಶನಕ್ಕಿದ್ದೀನಿ ನೋಡಿ. ನಾನೇ ಎದ್ದು ಕುಕೊಂಡಿದ್ದೀನಿ. ಕಾಲಿನ ನೈಯಲ್ಲಿ ಇವಾಗ ಶನಕ್ಕಿದ್ದೀನಿ ಹೇಳು. ಇನ್ನೆಂದನಾತು ಎಣ್ಣೆ ಕುಡಿಯೋರ್ ಸವಾಸ, ಎಣ್ಣೆ ಸುದ್ದಿ ಹೋದ್ರೆ ದೇವರಾಣೆಗೂ ನಾನೇ ಮಕ ಮಾರ ನೋಡಲ್ಲ. ಪರ್ಕೆ ದಿಂಡು ತಗೊಂಡು ಏರಿಕೆ ಬಿಡ್ತೀನಿ. ಮದುವೆ ಆಗಿದ್ದ ಮಕ್ಕಳಾಗ್ಯಾವೆ ಅಂತ ನಾನೇನು ಸುಮ್ಗಿಮ್ನಿರಲ್ಲ. ನಿಂದು ಯಾಕೆ ಬರೋ ಹೊತ್ತಿ ಆಗೈತಿ. ಕುಡಿಬೇಡ್ಕಂಡ್ಲ ಸಣ್ಣನ ಮಗನೇ ಅಂತ ಯೋಟ್ ಹೇಳ್ತೀನಿ. ನನ್ನ ಮಾತು ಕೇಳ್ತೀನಿ ನೀನು? ಇನ್ನೆಂದನಾತ್ ಎಣ್ಣೆ ಕುಡಿದ್ ನೋಡು. ಇಲ್ಲ ಯಾಕೆ ಸುಮ್ಕಿರಮ್ಮ, ಇದಕ್ಕೆ ಹಿಂಗೆ ಕಿರ್ಸಾಡ್ತಿದ್ಯಾ ಆಸ್ಪತ್ರೆಗೆ? ಸುಮ್ಕಿರು, ನಾನೇನು ಕುಡಿಯಲ್ಲಿನ್ನ. ಅಯ್ಯ ಇವು ಅಮ್ಮ ಒಳ್ಳೆ ಹಂಗೆ ಬುಡ್ಕೊಂಬತೈತಿ. ಸುಮ್ಕಿರಮ್ಮ, ಯಾರನ್ನ ಕೇಳಿ ಗಿಳಿಸ್ಕೊಂಡಾರು? ಯಾವನೇನ ಕೇಳಿಸ್ಕೊಂಬ್ಲಿ, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಲ್ಲ. ನಮ್ಮ ಮನೆ, ನಮ್ಮ ಬಾಗಿಲು, ನನ್ನ ಮಗ, ನನ್ನ ಸೊಸೆ, ನನ್ನ ಮೊಮ್ಮಗ ಎಲ್ಲ ಶನಕ್ಕಿದ್ರೆ ಅಷ್ಟೇ ಸಾಕು ನನಗೆ. ಯಾರ ಸವಾಸ ನಾನು ಹೋಗಲ್ಲ. ನನ್ನ ಸವಾಸಕ್ಕೆ ಬಂದವ್ರು ನಾನು ಸುಮ್ಮನೆ ಬಿಡಲ್ಲ ಅಂತಾಳೆ ನಾನು ಪುಟ್ರಂಗಮ್ಮ ಅಂದ್ರೆ. ನೋಡಲೇ ಸೀನಪ್ಪ, ಈಗಲೇ ಹೇಳಿದ್ದೀನಿ, ನೀನು ಕೂಲಿ ಗೀಲಿ ನಾ ಮಾಡ್ಕೊಂಡು ಹೆಂಡತಿ ಮಗನ್ನ ಶನಕ್ ನೋಡ್ಕೊಂಡು ಇದ್ರೆ ಗೆದ್ಕಂಡೆ, ಇಲ್ಲ ಅಂದ್ರೆ ಹಾಳಾಗಿ ಹೋಗಿ ಬಿಡ್ಚೆ. ನೋಡು, ಕುಡಿಲಿಲ್ಲ ಅಂದ್ರೆ ಹೆಂಗೆ ಮುತ್ನಂಗ್ ಮಾತಾಡ್ತಿದ್ಯಾ? ನೀನ್ ಕುಡಿದ್ರೆ ಏನಾಕೈತಿ ನಿನಗೆ? ಇಂಗ್ಲೀಷ್ನಾಗ ಮಾತಾಡೋದು, ನಾಟಕದವ್ ಡೈಲಾಗ್ ಹೇಳೋದು ಮಾಡ್ತಾನೆ. ಕುಡಿದ್ರೆ ಯಾಕನ ಅರೆ ಹೊಡಿಯಾಕಿ. ಅಪ್ಪ ಎದ್ದು ಕುಂತೈತೆ, ಶನಕೈತ್ ಕಣಮ್ಮ. ಅಪ್ಪ ಎದ್ದು ಕುಂತೈತೆ ಒಂದೇ ನೋಡಲ್ಲಿ. ಪಾಪ ಮಂಜ, ಇವಾಗ ಬಂದ್ರೆ ಬಾರ ಕುಕ ಬಾರೋ. ಬೈಲ್ ಹಾಸಿಗೆ ಮೇಲೆ ಕುಕ ಬೈ ಎದ್ದು. ಹೋಗಪ್ಪ ಹಾಸಿಗೆ, ನೀನು ಇವಾಗ ಬಾರ ಪಾಪ ಹಂಗೆ ಹಿಂಗೆ ಅಂತೀಯ. ತಿರ್ಗಾಲೆ ಬೈನ ಕುಡಿದು ಏನಲ್ಲೇ ಎತ್ತಲೆ ಅಂತ ಬೈತೀಯ. ಹೋಗಪ್ಪ ಹಾಸಿಗೆ, ನಮ್ ಬರಲ್ಲ ನಿಂತಕ್ಕೆ. ತರ್ಲೆ ಅಪ್ಪ ಇನ್ನಂಗ್ ಮಾತಾಡ್ತಾರೆ. ಹೋಗಿ ಮಾತಾಡ್ಸೋಗು. ಹತ್ರ ಕುಕ ಅಂತ ಕರಿತೈತೆ. ಹೋಗ್ ಕುಕ ಮದ್ಬಿಟ್ಟು ಯಾತೆ ಹೇಳ್ತಿ. ಹೋಗ್ ಕುಕ ಹೋಗೋಗಿ. ಸುಶೀಲಾ, ಇಲ್ಲ ಅಪ್ಪ ಬರ್ಲಿಲ್ವೇ? ದನಗಿನ ಎಲ್ಲ ನೀರು ಕುಡಿಸಿ ಬಂದ್ರೆ ಹಂಗೆ ಬಂದ್ರ. ಅಪ್ಪಯ್ಯನು ಬತ್ತೀನಿ ಅಂತ ಹೇಳ್ತಂತೆ, ಬರ್ಲಿಲ್ವೇ ಅಪ್ಪಯ್ಯ? ಹೋಗ ನೀನು, ನಿನಗೆ ಶಲ್ಲಾಟ ಆಕೈತಿ. ನೀನ್ ಮಾಡ್ಕಮ್ಮ ಒಂದೊಂದಲ್ಲ. ನೀನು ಗಾಡಿಗೆ ಬಿದ್ದಿದ್ಯಾ, ಆಕ್ಸಿಡೆಂಟ್ ಆಯ್ತಿ ಅಂತ ಯಾರೋ ಹೇಳಿದ ಊರಾಗ. ನನಗೆ ಕೈ ಕಾಲಾಡ್ದಂಗಾಗಿ ಎದೆಲ್ಲ ಒಯ್ಕೊಳೋದಂಗಾತು. ಏನದಪ್ಪ ಎತ್ತಪ್ಪ ಅಂತಾನೆ. ಒಂದೇ ಉಸಿರಿಗೆ ನಾನು ಹುಡುಗನು ಓಡ್ ಬಂದಿದೀವಿ ಮಂತಗಿಂದ. ನೀನು ಅನಿಷ್ಟ ಕುಡಿದು ಮಾಡ್ಕಮ್ಮ ಒಂದೊಂದಲ್ಲ. ನಮಗೂ ಮನ್ ಮಕ್ಳಿಗೆಲ್ಲ ಒಂಥರ ಔದೈರ್ಯ ತತ್ತಿಯಪ್ಪ. ಹೇಳತ್ತಾಸ್ಕೆ ಇನ್ನೆಂದನ ಕುಡಿದ್ ನೋಡು. ಏಯ್ ಸುಮ್ಮ ಕುಕ್ಕಳೆ, ಯಾಕೆ ನಾಸ್ ಬೈದು ಹೊಡಿತೀಯತ್ತ? ಏನೋ ಒಂದು ಕೆಟ್ಟಗಳಿಗೆ ಹಂಗಾಗೈತಿ. ಏನು ಯಾವಾಗಲೂ ಹಂಗೆ ಹಾಕೈತಿ. ಅದಕ್ಕೆ ಒಳ್ಳೆ ಮಕನ ಕುಂಬಳಕಾಯಿ ಮಾಡ್ಕೊಂಡೆ ಅವಳಿ. ಏನಾಗ ಸುಮ್ಮನಿರತ್ತ. ಒಂದು ಈಟು ಮೂಗೇಟ್ ಆದಂಗೆ ಆಯಿತಂತೆ. ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾತ್ರೆನೂ ಕೊಟ್ಟಿದ್ರು. ನುಂಗದೆ ಈಗ ಒಂದಿಟ್ಟು ಪರವಾಗಿಲ್ಲ. ಇನ್ನೊಂದು 2-3 ಊಟಿಗೆ ಮಾತ್ರೆ ಕೊಟ್ಟವ್ರೆ. ಮಂತಾಗ ನುಂಗಿರಿ ಸರಿ ಆಕೈತಿ. ಪಾಪ ಬೋರಜ್ಜನ ಕಾಲಿನ ಸೊಂಟನೇ ಮುರಿದಿರೋದು. ನನಗೇನು ಅಂಥದ್ದು ಏಟಾಗಿಲ್ಲ ಜಾಸ್ತಿನ. ಯಪ್ಪ, ಇವತ್ತೇ ಮಂತಕ್ಕೆ ಬತ್ತೀಯಾ ಇಲ್ಲ ಆಸ್ಪತ್ರೆಗೆ ಇತ್ತೀಯ ಇವತ್ತು? ಯಾಕಲ್ಲ, ಇವತ್ತಲೇ ಬತ್ತೀನಿ ಕಣೋ. ಇವತ್ತೇ ಬತ್ತೀನಿ. ಹೋಗೋದು ನಡೀರಿ ಎಲ್ಲರೂ. ಶ್ರೀನಿವಾಸ್, ಚೆನ್ನಾಗಿದ್ದೀರಾ ಇವಾಗ? ಏನೆಲ್ಲ ಫ್ಯಾಮಿಲಿ ಎಲ್ಲ ಬಂದಿದೆ? ಇವನ್ ಮಗನ, ನಿನ್ನ ಮಗನ ಇವನು? ಮುಖಂಡಿ ಡಾಕ್ಟ್ರೇ, ಇವರೇ. ಇವಳು ನನ್ನ ಹೆಂಡತಿ, ಅವನು ನನ್ನ ಮಗ. ಇವಳ ಹೆಸರು ಸುಶೀಲಾ ಅಂತ, ನನ್ನ ಮಗನ ಹೆಸರು ಮಂಜುನಾಥ ಅಂತ. ಧರ್ಮಸ್ಥಳಕ್ಕೆ ಹರಕೆ ಓದ್ಕೊಂಡಿದ್ವಿ, ಮಕ್ಕಳಾಗಿರ್ಲಿಲ್ಲ ನಮಗೆ. ಆವಾಗ ಊಟದ ಇವನು, ಅದಕ್ಕೆ ಇವನ್ನ ಮಂಜುನಾಥ ಅಂತಾನೆ ಹೆಸರಿಕ್ಕಿದೀವಿ ಇವನಿಗೆ. ಶ್ರೀನಿವಾಸ್, ನೀವೀಗ ಪರ್ಫೆಕ್ಟ್ಲಿ ಆಲ್ ರೈಟ್ ಆಗಿದ್ದೀರಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಇದೇ ಫ್ಯಾಮಿಲಿ ಅಂತ ಅಂದರೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ರೀತಿಯಾದಂಥ ಒಂದು ಕೂಡು ಕುಟುಂಬ, ಫ್ಯಾಮಿಲಿಯ ಒಂದು ಬಾಂಧವ್ಯವೇ ಹೆಚ್ಚು ಪ್ರಾಶಸ್ತ್ಯ ಇದೆ. ಅದರಿಂದಾಗಿ ಯಾರೂ ಕೂಡ ತಂದೆ ತಾಯಿ ಇರ್ಬೋದು, ಹೆಂಡತಿನಿರ್ಬೋದು, ಮಕ್ಕಳನ್ನಿರ್ಬೋದು ದೂಷಿಸಬಾರ್ದು, ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು, ಅವ್ರನ್ನ ಗೋಳೈಕಬಾರ್ದು. ನೋಡಿ, ನೀವು ಇಲ್ಲಿಗೆ ಹಾಸ್ಪಿಟಲ್ಗೆ ಅಡ್ಮಿಂಟ್ ಆದಾಗ ನೀವು ತುಂಬ ಎಣ್ಣೆ ಡ್ರಿಂಕ್ಸ್ ಮಾಡಿದ್ರಿ, ಅರ್ಥವಾಯ್ತಾ? ನೀವು ಕುಡಿದಿರೋದ್ರಿಂದ ಹೇಗೆ ಬೇಕೋ ಹಾಗೆ ಮಾಡ್ತಿದ್ರಿ. ನಿಮ್ಮ ಪರಿಜ್ಞಾನ ನಿಮ್ಗಿರಲಿಲ್ಲ. ಈಗ ನೋಡಿ ಎಷ್ಟು ಚಂದ ಮಾತಾಡ್ತಾ ಇದ್ದೀರಾ. ಗುಡ್. ಇದೇ ಥರ ನೀವು ರಿಕವರಿ ಆಗಬೇಕು. ಆ ಕೆಟ್ಟ ಅಭ್ಯಾಸ ಇದೆಯಲ್ಲ ಎಣ್ಣೆ ಕುಡಿಯೋದು, ಅದನ್ನು ನಿಲ್ಲಿಸ್ಬೇಕು ನೀವು, ಆಯ್ತಾ? ಅಯ್ಯೋ ಡಾಕ್ಟ್ರೇ, ಸುಮ್ಕಿರಿ. ಇವ್ನಿಗೆ ಹೇಳೋದು ಒಂದೇ, ಕ್ವಾಣನ ಮುಂದೆ ಕಿನ್ನೂರಿ ಬಾರಿಸೋದು ಒಂದೇ ಇವನಿಗೆ. ಯಾಕೆ ಕೇಳ್ತೀರಿ ಇವನಿಗೆ? ಈಗ ನಮ್ಮನ್ನೆಲ್ಲ ಮುಂದೆ ಕಳಿಸಿ ಕುಡ್ಕಂಡೆ ಬತ್ತಾನ ಮಂತಕ್ಕೆ ಅಂತ ಆಸಾಮಿ ಇವನು. ಇವನ್ನ ಕುಡಿಯೋದು ಬಿಡಿಸ್ತೀವಿ ಅಂತ ಹೋಗ್ತಿದ್ದೀರಿ ನೀವು. ನಾನು ಯೋಟ ಪಾಠ ಬಿದ್ದೆ ಇವನ್ನ ಎಣ್ಣೆ ಕುಡ್ಸೋದು ಬಿಡ್ಸಾಕಿ. ಇವನು ಬಿಟ್ಟಾನೆ ಇವನು. ಅಯ್ಯಯ್ಯ,
ನಮ್ಮನಿಗೆ ಬೇಕಾರೆ ಮುಂದೋಗ್ರಮ್ಮ ನೀವು ಮಂತಕ್ಕೆ ಹೋಗ್ರಿ ಅಂತ ಹೇಳಿ ಹಿಂದೆ ಎಣ್ಣೆ ಕುಡ್ಕೊಂಬರೋ ಅಂತ ಆಸಾಮಿ ಇವನು. ಇವನು ಸುಲಭದ ಮನ್ಸಲ್ಲ ಇವನು. ಇಲ್ಲ ಪುಟ್ರಂಗಜ್ಜಿ, ಆ ಥರ ಹೇಳಬಾರ್ದು. ನೀವೇ ಪಾಸಿಟಿವ್ ಆಗಿ ಮಾತಾಡ್ಬೇಕು ಯಾವತ್ತೂ. ನೀವೇ ಈ ಥರ ನೆಗೆಟಿವ್ ಆಗಿ ಮಾತಾಡಿದ್ರೆ ನಿಮ್ಮ ಮಕ್ಕಳು ಕೂಡ ಅದನ್ನೇ ರೂಢಿ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ, ಸೀನಪ್ಪ ಈಸ್ ಎ ಗುಡ್ ಗಾಯ್. ಅವರಿಗೆ ಗೊತ್ತಿದೆ ನಾನು ಹೇಳೋದು ಅರ್ಥ ಮಾಡ್ಕೊತಾರೆ ಅಂತ ನಾನು ಭಾವಿಸ್ತೀನಿ. ಏನ್ರಿ ಶ್ರೀನಿವಾಸ್, ನಾನು ಹೇಳ್ತಿರೋದು ಅರ್ಥವಾಗ್ತಾ ಇದ್ದೀನಿ ನಿಮಗೆ? ಹ್ಞೂ ಸರ್, ಅರ್ಥ ಆಕೈತೆ. ಬಿಡ್ರಿ, ನೀವು ಇದೆಲ್ಲ ಹೇಳಿದ್ಮೇಲೆ ನಾನು ಕುಡಿಯಲ್ಲ, ಸುಮ್ಕಿರ್ರಿ. ಕುಡಿಯಲ್ಲ ಡಾಕ್ಟ್ರೆ, ಇನ್ಮೇಲೆ ಕುಡಿಯಲ್ಲ, ಬಿಟ್ಬಿಟ್ಟೆ. ಸುಮ್ಮನೆ ನೀನು ಇವಾಗ ಬಿಟ್ಟಿದ್ದೀನಿ ಅಂತೀಯ? ಅತ್ತೆ ಹೇಳ್ದಂಗೆ ನಾವು ಇತ್ಲ ಹೋದ್ಮೇಲೆ ಮೆತ್ತಗೆ ಎಣ್ಣೆ ಹಿಡಿತಕ್ಕೆ ಹೋಗಿ ಒಂದಿಟ್ಟು ಒಯ್ಕಂಡೆ ಬತ್ತೀಯ ನೀನು ಅಂತ ಆಸಾಮಿ. ಎಲೆ ಸುಮ್ಮನಿರೇ, ಅವು ಡಾಕ್ಟ್ರ್ ಇದ್ದಾರೆ, ಡಾಕ್ಟ್ರ್ ಮುಂದೆ ನೀವು ಎಣ್ಣೆ ಕುಡಿತ ನಮ್ಮ ಅಪ್ಪ ಅಂತಿರಲ್ಲ, ನಿಮ್ಗೆ ಗೊತ್ತಾಗೈತೆ ಗೊತ್ತಾಗಲ್ವ? ಸುಮ್ಕಿರಿ. ಒಳ್ಳೆ ಮರ್ಯಾದೆ ತೆಗಿತೀರಮ್ಮ ನಂದು ಹಂಗೇನ. ನಾನು ಕುಡಿಯಲ್ಲ, ಸುಮ್ಕಿರಿನ ಮೇಲೆ ಯಪ್ಪ ಡಾಕ್ಟ್ರು ಹೋಗ್ಲಿ, ಆಮೇಲೆ ನಾವು ಮಾತಾಡ್ಕೊಂಬನ. ಒಳ್ಳೆ ನಿಂದು ರಾಮಾಯಣಿ ಆತಮ್ಮ ನಿಮ್ಮವೆಲ್ಲನ. ಇವ ಅಮ್ಮ ಏನೋ ಹಂಗೆ ಅಂತೈತಿ, ಇವಳು ಹಂಗೆ ಹೇಳ್ತಾಳೆ. ನಾನು ಕುಡಿಯಲ್ಲ, ಸುಮ್ಕಿರಿನ ಮೇಲೆ. ಸರಿ ಶ್ರೀನಿವಾಸ್, ಆಯಿತು. ನಾನು ನೆಕ್ಸ್ಟ್ ವಾರ್ಡ್ಗೆ ಹೋಗಬೇಕು, ಪೇಷಂಟ್ ಕಾಯ್ತಾ ಇದ್ದಾರೆ. ನೀವು ಅದೇನು ಮಾತಾಡಿಕೊಂಡು ಮನೆಗೆ ಹುಷಾರಾಗಿ ಹೋಗಿ, ಆಯಿತಾ? ಟ್ರೀಟ್ಮೆಂಟು ಮಾತ್ರೆ ಮತ್ತು ಇಂಜೆಕ್ಷನ್ನು ನೆಕ್ಸ್ಟು ತುಂಬ ನೋವಿದ್ರೆ ಮಾತ್ರ ಬಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗಿ, ಆಯಿತಾ? ಮಾತ್ರೆ ಮಾತ್ರ ಕಂಟಿನ್ಯೂ ಮಾಡಿ. ಸರಿ ಡಾಕ್ಟ್ರೆ, ಆಯ್ತು. ನೀವು ಹೆಂಗೆ ಹೇಳ್ತೀರ ಹಂಗೆ ಮಾಡ್ತೀನಿ ಹೇಳ್ರಿ. ಅಲ್ಲ ಕಣ್ ಡಾಕ್ಟ್ರೆ, ನಾನೇನೋ ಶನಕಾದೆ, ನಮ್ಮ ಬೋರಜ್ಜನ ಗತಿ ಏನಾಗೈತಿ ನೋಡು. ಅವ್ನು ಸೊಂಟನೂ ಕಾಲೂ ಒಂದು ಜಾಸ್ತಿನ ನೋವು ಅಂತಾರ ವಜ್ಜ. ಅವನಿಗೇನೋ ನಾವು ಗತಿ ಕಾಣಿಸ್ತೀರ? ಇಲ್ಲ, ಅವರು 2 days ಬೆಡ್ ರೆಸ್ಟ್ ಮಾಡಿದ್ರೆ ಅವರು ಕೂಡ ರೆಡಿ ಆಗ್ತಾರೆ. ಏನು ಆ ಥರ ಏನು ನಾನು ಬೋನ್ ಕಟ್ಟಾಗಿದೆ ಅಂದ್ಕೊಂಡಿದ್ದೆ, ಏನಾಗಿಲ್ಲ. ಗಾಡಿಯಿಂದ ಬಿದ್ರಲ್ವಾ, ಸ್ವಲ್ಪ ಸೈಲೆನ್ಸರು ಮತ್ತು ಚಕ್ರದಡಿಗೆ ಕಾಲು ಸಿಕ್ಕಿರೋದ್ರಿಂದ ಸ್ವಲ್ಪ ಇದು ಒಳಗಡೆ ಮಸಲ್ಸು ಟ್ವಿಸ್ಟ್ ಆಗಿದೆ ಅಷ್ಟೇ. ಅದು ಸ್ವಲ್ಪ ಆಯಿಲ್ಮೆಂಟು ಮತ್ತು ಮಾತ್ರೆ, ಒಂದು ಮಾಲಿಷ್ ಮಾಡ್ಲಿಕ್ಕೆ ಒಂದು ಇದನ್ನು ಕೊಡ್ತೀನಿ, ಒಂದು ಆಯಿಲ್ಮೆಂಟ್ ಕೊಡ್ತೀನಿ. ಅದನ್ನು ರಬ್ ಮಾಡ್ಕೊತಾ ಹೋದರೆ ಡೈಲಿ 2 days ರಿಕವರಿ ಆಗ್ತಾರೆ. ಬಟ್ ಬೆಡ್ ರೆಸ್ಟ್ ಮಾತ್ರ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇ ಹೇಳ್ಬೇಕು ಅವ್ರ ಮನೆಯವ್ರ ಹತ್ರ. ಸರಿ ಡಾಕ್ಟ್ರೆ, ಆಯ್ತು. ಆ ವಜ್ಜನೂ ನಾನೇ ಕರ್ಕೊಂಡು ಹೋಗ್ತೀನಿ ಹೇಳ್ರಿ ಮಂತಕ್ಕೆ. ಓಕೆ, ಆಲ್ ರೈಟ್. ಸರಿ ಪುಟ್ರಂಗಮ್ಮನವರೇ, ಬರೋಣ. ಸುಶೀಲಮ್ಮ, ಮಂಜು, ಬರ್ತೀನಪ್ಪ, ಬಾಯ್ ಬಾಯ್. ಅಲ್ಲ ಕಣಮ್ಮ, ನಿನಗೆ ಆಟ ಮಾತ್ರ ಬುದ್ಧಿ ಬೇಡವೆ? ಆ ಡಾಕ್ಟ್ರ ಇದ್ದಾರೆ ಅಲ್ಲೇನ, ಇವ್ನು ಕುಡಿಯೋದು ಬಿಡಲ್ಲ, ಹಂಗೆ ಹಿಂಗೆ ಅಂತಿದ್ಯಾ? ಸುಮ್ಕಿರತ್ತ, ಯೋಟ್ ಮರ್ಯಾದೆ ತೆಗಿತೀಯಮ್ಮ ನಂದ. ಎಣ್ಣೆ ಕುಡಿದಿದ್ದಾಗ ಮರ್ಯಾದೆ ಉಕ್ಕಿ ಹರಿದೈತಿ ಈ ನಮ್ಮ ಅಪ್ಪಗೆ. ಎಣ್ಣೆ ಕುಡಿದ್ರೆ ಮೈ ಮೇಲೆ ನಿಟ್ಟೇ ಇರಲ್ಲ. ಇವಾಗ ನನಗೆ ಮರ್ಯಾದೆ ಬಗ್ಗೆ ಹೇಳಕ್ ಗೊತ್ತಾ? ಮರ್ಯಾದೆ ಬಗ್ಗೆನ ಮಾನವಾಗಿನ ಮೇಲೆ ಮಂತಾಗ ಬಿದ್ಕೊಂಡು ಕೆಲಸ ಕಾರ್ಯ ಮಾಡ್ಕೊಂಡಿದ್ರೆ ಸರಿ. ಎಣ್ಣೆ ಕುಡ್ಕೊಂಬಂದ್ರೆ ಏನಿಲ್ಲ, ಆಗಲೇ ಹೇಳಿದ್ನಲ್ಲ, ದೊಡ್ಡನಾಗ್ಯವನೇ, ಮದುವೆ ಆಗ್ಯವನೇ, ಮಕ್ಕಳಾಗ್ಯವ ಅಂತ ಏನು ನೋಡಲ್ಲ, ಪರಕೆ ದಿಂಡು ಮುರಿಯಂಗೆ ಒಯ್ದು ಬಿಡ್ತೀನಿ. ನಾನೇನು ಸುಮ್ಗಿಮ್ಕಿರಲ್ಲ. ಸರಿ ಸರಿ, ಆಯ್ತು ನಡಿ. ನೀನು ಬಿಟ್ಟರು ಮಾತಾಡ್ತಾನೆ ಇರ್ತೀಯ. ನಡಿ ಹೋಗೋಣ. ನಡಿಯ ಹುಡುಗನ್ ಕರ್ಕೊಂಡು ಹೋಗೋಣ.